ಪಕ್ಕದ ಆಂಧ್ರ ಪ್ರದೇಶಕ್ಕೆ ಕೊಡಬೇಕಾಗಿತ್ತು. ಅವತ್ತು ಅವರು ತೆಗೆದುಕೊಂಡಂಥ ನಿರ್ಣಯ ಆ ಒಂದು ಜಲಾಶಯದ ನೀರಿನ ತಡೆ ಇರ್ತಕ್ಕಂಥದ್ದಕ್ಕೆ ನಮಗೆ 2000 ಇಸ್ವಿಯಲ್ಲಿ ಒಂದು ಡೆಡ್ಲೈನ್ ಕೊಟ್ಟಿದೆ ಪಂಚಾವತ್ ಕಮಿಷನ್. ಅದರಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಆ ಭಾಗದ ರೈತರಿಗೂ ದೇವೇಗೌಡರು ಕೊಡುಗೆ ದೊರಕಬಿಡುತ್ತದೆ. ಬರೀ ಕಾವೇರಿ ನೀರಿನ ವಿಷಯ ದೇವೇಗೌಡರ ಹೋರಾಟದ ಬಗ್ಗೆ ಹೇಳೋದು. ಆದರೆ ನಾಡಿನ ರಾಜಕಾರಣಿಗಳು ದೇವೇಗೌಡರು ಈ ನಾಡಿನ ಒಂದು ರೈತ ಪರವಾದಂತಹ ನೀರನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ತೆಗೆದುಕೊಂಡಂತಹ ಒಂದು ವೇಗವಾದ ತೀರ್ಮಾನಗಳಿಗೆ ಕೊಟ್ಟಂತ ಬಿರುದು ತುಂಡುಮುಖಿಯ ಒಂದು ಅವ್ಯವಹಾರತಕ್ಕಂಥದ್ದು ದೇವೇಗೌಡರ ಹೆಸರನ್ನು ಕೆಡಿಸಲಿಕ್ಕೆ ಇದು ದೇವೇಗೌಡರಿಗೆ ಕೊಟ್ಟಂತ ಕೊಡುಗೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಲವಾರು ರಾಜಕಾರಣಿಗಳು. ನಾನು ಮೊನ್ನೆ ಲೋಕಸಭೆಯಲ್ಲಿ ಭಾಗವಹಿಸಿದಾಗ ತಮಿಳುನಾಡಿನ ಒಬ್ಬ ಲೋಕಸಭಾ ಸದಸ್ಯ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ, ವಿ ಆರ್ ನಾಟ್ ಬೆಗರ್ಸ್ ಅಂದರೆ ಡಾಕ್ಟರ್ ಮಂಜುನಾಥ್ ಅವರು ಆ ಸಂದರ್ಭದಲ್ಲಿ ಇದ್ರು ಅಂತ ಹೇಳಿದ್ರೆ ನನಗೆ ತಮಿಳುನಾಡಿನ ಒಬ್ಬ ಲೋಕಸಭಾ ಸದಸ್ಯ ವಿ ಆರ್ ನಾಟ್ ಬೆಗರ್ಸ್ ಅಂತ ಹೇಳ್ತಾರೆ ಅಸೆಂಬ್ಲಿ ಪಾರ್ಲಿಮೆಂಟ್ ಒಳಗೆ. ಇದೇ ಸನ್ಮಾನ್ಯ ದೇವೇಗೌಡರು 93ನೇ ವರ್ಷದಲ್ಲಿ ವೀಲ್ ಚೇರ್ನಲ್ಲಿ ಹೋಗಿ ರಾಜ್ಯಸಭಾದಲ್ಲಿ ಕೈ ಜೋಡಿಸಿ ಬೇಡ್ತಾರೆ, ನಮಗೆ ಕುಡಿಯುವ ನೀರು ಕೊಡಿ. ಯಾವ ರೀತಿಯಲ್ಲಿ ಅವರು ಕಾವೇರಿ ನೀರಿನ ವಿಷಯದಲ್ಲಿ ಯಾವ 89ನೇ ಇಸ್ವಿ ನಿಮ್ಗೆ ಗಮನಕ್ಕೆ ತರ್ತೀನಿ. ಯಾಕೆಂದರೆ 50 ವರ್ಷ 1924ರ ಅಗ್ರಿಮೆಂಟ್ ಏನಿತ್ತು ನಮ್ಮ KRS ಕಟ್ಟಬೇಕಾಗಿದೆ. ಆ ಅಗ್ರಿಮೆಂಟ್ನ ಅವಧಿ 50 ವರ್ಷ ಆದರೆ 1974ಕ್ಕೆ ಅವಧಿ ಮುಕ್ತಾಯ ಆಗಿರ್ತದೆ. ಆ ಅಗ್ರಿಮೆಂಟ್ ಏನಾಗಿರ್ತದೆ ಒಪ್ಪಂದಗಳು. ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ 1973ರಲ್ಲಿ ಏಕೀಕರಣ ಆದಂಥದ್ದು, 58ರಲ್ಲಿ 73ರಲ್ಲಿ ಇದೊಂದು ಕೊನೆ ಹಂತದಲ್ಲಿ ಇತ್ತು. ಈ ಅಗ್ರಿಮೆಂಟ್ ಮುಗಿದಿತ್ತು. 89ನೇ ಇಸ್ವಿ ಸನ್ಮಾನ್ಯ ದೇವೇಗೌಡರು 2 ಕಡೆ ಸೋಲಿಸಿದ್ರು. 83ರಿಂದ 88 ನೀರಾವರಿ ಸಚಿವರಾಗಿ ಹಲವಾರು ನಿರ್ಧಾರಗಳನ್ನು ಮಾಡಬೇಕಾದ್ರೆ ಅವತ್ತು ನೀರಾವರಿ ಮಂತ್ರಿಗಳಾಗಿ ರಾಜ್ಯ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ 200 ಕೋಟಿ, ದಕ್ಷಿಣ ಕರ್ನಾಟಕದ ಕಾವೇರಿ ನೀರಿನ ಬಳಕೆಗೆ 100 ಕೋಟಿ, ಒಟ್ಟು 300 ಕೋಟಿ ಹಣವನ್ನು ಪ್ರತಿ ವರ್ಷ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಆಗಿನ ಸರ್ಕಾರದ ಮುಖ್ಯಮಂತ್ರಿಗಳ ಮೇಲೆ ಏನಾಗ್ತದೆ, ಅದು ಹೊರನೋಟಕ್ಕೆ ಒಂದು ಸಂಘರ್ಷದ ರೀತಿಯಲ್ಲಿ ಬಿಂಬಿಸ್ತದೆ. ಯಾವಾಗ ಅವತ್ತಿನ ಸರ್ಕಾರದ ಒಬ್ಬ ಮುಖ್ಯ ಕಾರ್ಯದರ್ಶಿ ರಾಜ್ಯ ಸರ್ಕಾರದ ಹಣವನ್ನು ಬೆಳೀತಕ್ಕಂಥ ಮರವನ್ನು ನಾವು ನೆಟ್ಟಿಲ್ಲ ಅಂತ ಬರೀತಾರೆ ರೋಡ್ನಲ್ಲಿ, ಒಬ್ಬ ರಾಜ್ಯದ ಮುಖ್ಯ ಕಾರ್ಯದರ್ಶಿ. ಅವತ್ತಿನ ಸಂಘರ್ಷದಲ್ಲಿ ನನಗೆ ಇವತ್ತು ಕೆಲಸವನ್ನು ಮಾಡಲಿಕ್ಕೆ, ಇವತ್ತು ನಮ್ಮ ರೈತರ ನೀರಿನ ಹಂಚಿಕೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರ ಇದ್ದೇ ಇದ್ದರೆ ನಾನು ಮಂತ್ರಿಗಳಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೊರಗೆ ಬಂದಂಥ ವ್ಯಕ್ತಿ. ಇದನ್ನು ನಿಮ್ಮ ಗಮನಕ್ಕೆ ನಾನು ತರ್ತೆ. ಯಾಕೆ ಬಹಳ ಜನಕ್ಕೆ ಗೊತ್ತಿಲ್ಲ ಈ ರಾಜ್ಯದಲ್ಲಿ ಯಾವ ರೀತಿ ನಡೆದಿದೆ ಇತಿಹಾಸಗಳು ಅಂತ. ಈ ವಯಸ್ಸಿನಲ್ಲೂ ಸಹ ನನ್ನ ಹತ್ರ ಹಲವಾರು ಬಾರಿ ಹೇಳಿದ್ದಾರೆ, ಭಗವಂತ ಒಂದು ಅವಕಾಶ ಕೊಡ್ತಾನೆ, ನಾನು ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ನಿನ್ನಿಂದಲೇ ಇದಕ್ಕೆ ಒಂದು ಪರಿಹಾರ ಕಲ್ಪಿಸ್ತಕ್ಕಂಥ ಒಂದು ದಿನವನ್ನು ಭಗವಂತ ಕೊಡ್ತಾನೆ ಅಂತ ಒಂದು ಅಚಲವಾದ ನಂಬಿಕೆಯಿಂದ ನಾನಿದ್ದೇನೆ. ಈ ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ಹೃದಯವನ್ನು ಸರಿಪಡಿಸಲೇಬೇಕು. ಇದನ್ನು ಹಲವಾರು ಬಾರಿ ಜೊತೆ ಚರ್ಚೆ ಮಾಡಿದ್ದೆ. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ಹೇಳ್ತಕ್ಕಂಥದ್ದು, ರಾಜಕಾರಣ ಒಂದು ಕಡೆ ನಾನು ಮಾತಾಡಬೇಕು ಅಂದ್ರೆ ಬಹಳ ವಿಷಯಗಳನ್ನು ಮಾತಾಡ್ಬೋದು, ಆದರೆ ಈ ಸಭೆಯಲ್ಲೇ ಮಾತಾಡ್ತಕ್ಕಂಥದ್ದು ಅನಾವಶ್ಯಕ ಇದೆ. ಪಾಪ ಹೇಳೋದು, ಕುಮಾರಸ್ವಾಮಿ ಲೋಕಸಭೆ ಚುನಾವಣೆಗೆ ನಿಂತು ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡೋದು. ನನಗೆ ಈಗಿನ ಸರ್ಕಾರದಲ್ಲಿ ನಾನು ಲೋಕಸಭೆಗೆ ಆಯ್ಕೆಯಾದರೆ 5 ನಿಮಿಷದಲ್ಲಿ ಮೇಕೆದಾಟಿಗೆ ಅನುಮತಿ ಕೊಡಿಸಲಿ ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿಗಳಿಗೆ ಅನುಮತಿ ಕೊಡಿಸಲಿ ಅಂತಕ್ಕಂಥದ್ದನ್ನು ನಮ್ಮ ಕಾಂಗ್ರೆಸ್ನ ಸ್ನೇಹಿತರುಗಳು ಹಲವಾರು ಬಾರಿ ಒಂದು ವರ್ಷದಲ್ಲಿ ಮಾತಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೇನೆ, ನಿಮ್ಮ ಪಕ್ಕದ ತಮಿಳುನಾಡಲ್ಲಿ ನಿಮ್ಮ ಒಡಂಬಡಿಕೆಯಲ್ಲಿ ಮಾಡ್ಕೊಂಡಿದ್ದೀನಿ ರಾಜಕೀಯವಾಗಿ, ತಮಿಳುನಾಡು ಸರ್ಕಾರವನ್ನೇ ಒಪ್ಪಿಸಿ
ನಾವು ಪ್ರಧಾನಮಂತ್ರಿನವರು ಒಪ್ಪಿಸಬೇಕಿಲ್ಲ ಅನುಮತಿ ಕೊಡಿಸ್ತೀವಿ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟಪಡಿಸಿದ್ದೇನೆ. ಇವತ್ತು ಹೇಳಿದ್ದಾರೆ ನಮ್ಮ ನೀರಾವರಿ ಸಚಿವರು, DMK ಮತ್ತು ನಮ್ಮ ನಡುವೆ ಇರತಕ್ಕಂಥದ್ದು ಕೇವಲ ರಾಜಕೀಯದ ಒಪ್ಪಂದ, ರಾಜಕೀಯ ತೀರ್ಮಾನಗಳಿಗೆ ಅಷ್ಟೇ ಸೀಮಿತ. ಮೇಕೆದಾಟಿನ ವಿಷಯದಲ್ಲಿ ನಾವು ತಮಿಳುನಾಡಿನ ಜೊತೆ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ಒಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇವತ್ತಿನ ನೀರಾವರಿ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ, ಬೆಳಗ್ಗೆ ಪತ್ರಿಕೆಗಳು ಕೊಟ್ಟಿದ್ದಾರೆ. ಇದು ಈ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಆಗಿದೆ. ಹೋಗಿ ಪತ್ರಿಕೆಗಳ ಚರ್ಚೆ ಮಾಡ್ತಾರೆ. ಈ ಕ್ಷಣದಲ್ಲಿ 1 ವರ್ಷ ಆಯಿತು ಹೆಚ್ಚು ಕಡಿಮೆ, ಮುಂದಿನ ತಿಂಗಳಲ್ಲಿ ನಮ್ಮ ರಾಜ್ಯಕ್ಕಿಂತ ಆಗಬೇಕು ಅಂತೇಳಿ ಒಬ್ಬ ಮಂತ್ರಿ ನನ್ನ ಜೊತೆ ಚರ್ಚೆ ಮಾಡಲಿಲ್ಲ. ಇಲ್ಲ ಕರ್ನಾಟಕಕ್ಕೆ ಬರ್ತಾನೆ ಅಂದ್ರೆ ಇಲ್ಲಿ ಯಾಕೆ ಬರ್ತಾನೆ ಅಂತಾರೆ, ಮಂಡ್ಯಕ್ಕೆ ಬರ್ತಾನೆ ಅಂದ್ರೆ ಮಂಡ್ಯಗೆ ಯಾಕೆ ಬರಬೇಕು ಅಂತಾರೆ. ಇಂಥ ಒಂದು ವಾತಾವರಣ ನಮ್ಮ ರಾಜ್ಯದಲ್ಲಿ, ಪಕ್ಕದ ತಮಿಳುನಾಡಿನಲ್ಲಿ ಅಲ್ಲಿಯ ರೈತರ ಒಂದು ನೀರನ್ನು ಬಳಕೆ ಮಾಡಲಿಕ್ಕೆ ಎಲ್ಲ ಪಕ್ಷಗಳು ಒಂದಾಗಿ ಹೋರಾಟ ಮಾಡ್ತಾರೆ. ನಮ್ಮಲ್ಲಿ ಈ ಪರಿಸ್ಥಿತಿಗಳು, ಇದರಲ್ಲಿ ಹಲವಾರು ರೀತಿಯ ವಿಷಯಗಳಿದ್ದಾವೆ. 1 ವರ್ಷದ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸವನ್ನೇ ನಿರ್ವಹಣೆ ಮಾಡಿದ್ದೇನೆ. ಅಲ್ಲೂ ಸಹ ಒಂದು ಅನುಭವಗಳಾಗಿದೆ ನನಗೆ. ಆದರೆ ಕೆಲವು ವಿಷಯಗಳನ್ನು ಸಾರ್ವಜನಿಕವಾಗಿ ಮಾತನಾಡೋದು ಕಷ್ಟ. ಇವತ್ತು ನೋಡಿ, ಪಕ್ಕದ ಆಂಧ್ರ ಪ್ರದೇಶ ಇವತ್ತಿನ ಒಂದು ರಾಜಕೀಯದ ವ್ಯವಸ್ಥೆಯಲ್ಲಿ ಅಲ್ಲಿಯ ಜನತೆ ತೆಗೆದುಕೊಂಡಂತ ನಿರ್ಧಾರ, ಇವತ್ತು ಆಂಧ್ರ ಪ್ರದೇಶಕ್ಕೆ ಏನು ಬೇಡಿಕೆ ಇಟ್ಟು ಇವತ್ತು ಕೇಂದ್ರ ಸರ್ಕಾರ ಮೊದಲನೇ ಆದ್ಯತೆಯನ್ನು ಕೊಟ್ಟು ಇವತ್ತು ಒಪ್ಪಿಗೆ ಕೊಡ್ತಕ್ಕಂಥ ರಾಜಕೀಯ ಶಕ್ತಿಯನ್ನು ಆ ನಾಡಿನ ಜನತೆ ಆ ಒಂದು ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಆ ಪರಿಸ್ಥಿತಿ ಇಲ್ಲ. ಇಲ್ಲಿ ಜಾತಿಯ ರಾಜಕಾರಣ, ಜಾತಿಯ ಸಣ್ಣ ರಾಜಕಾರಣ. ಅದರಿಂದ ಇವತ್ತು ನಮ್ಮ ರಾಜ್ಯ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದ್ದೇವೆ. ಬಹುಶಃ ದೇಶದಲ್ಲೇ ಹಲವಾರು ರೀತಿಯ ಸಂಪನ್ಮೂಲದ ಸಂಗ್ರಹದಲ್ಲಿ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರಬೇಕಾದಂಥ ರಾಜ್ಯ ಇದೆ. ಇವತ್ತು ಬಹಳ ಜನ ಚರ್ಚೆ ಮಾಡ್ತಾರೆ. ಕಾಂಗ್ರೆಸ್ ನಾಯಕರೇ ಮೊನ್ನೆ ಚರ್ಚೆ ಮಾಡಿದ್ದು ನೋಡಿದೆ. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ತಲೆವಾರು ಆದಾಯ ಇಲ್ಲಿಯ ನಿವಾಸಿಗಳು 7 ಲಕ್ಷ ಅಂತ ಹೇಳ್ತಾರೆ. ಒಬ್ಬೊಬ್ಬ ವ್ಯಕ್ತಿಯ ತಲೆವಾರ ಆದಾಯ. ಕಲಬುರಗಿ, ಬೀದರ್ ಆ ಭಾಗದಲ್ಲಿ 2,000, 3,000 ತಲೆ ಆದಾಯ ಅಂತ ಹೇಳ್ತಾರೆ, ತಲೆವಾರ ಆದಾಯ. ಇಲ್ಲಿ 7.5 ಲಕ್ಷ ಏನು ತೋರಿಸ್ತಾರೆ. ಈ 7.5 ಲಕ್ಷ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ 1,30,00,000 ಜನಸಂಖ್ಯೆ ಇದೆ. ಪ್ರತಿಯೊಬ್ಬ ವ್ಯಕ್ತಿಗಳ ತಲಾದಾಯ 7.5 ಲಕ್ಷ ಇದೆಯಾ? ಈ ಬೆಂಗಳೂರು ನಗರದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ತ್ಯಾಗವನ್ನು, ಮನೆ ಮಠಗಳನ್ನು ಹಾಳು ಮಾಡಿಕೊಂಡಿದ್ರೆ ಇವತ್ತು ಬಹುಶಃ ಒಕ್ಕಲಿಗ ಸಮಾಜ ಮೊದಲನೇ ಸ್ಥಾನದಲ್ಲಿ. ಈ ರಾಜ್ಯ ಇವತ್ತಿನ ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಈ ಸಮಾಜದ ಕೊಡುಗೆ ಇದೆ. ಅದನ್ನು ಯಾರು ನೆನೆಸ್ಕೊಳ್ಳಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ ವಾಸ ಮಾಡತಕ್ಕಂಥ ತಲೆವಾರ ಆದಾಯ 7.5 ಲಕ್ಷ ಎಂದು ಹೇಳ್ತಾ ಇದ್ದಾರೆ. ಪ್ರತಿ ಕುಟುಂಬದವ್ರ ತಲೆ ಆದಾಯ ಇದೆಯಾ? ನಮ್ಮ ಜನತೆ ಇವತ್ತು ಜಮೀನುಗಳನ್ನು ಬೆಂಗಳೂರಿನ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ ಅವರ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಪೂರ್ವಜರು ಸಂಪಾದನೆ ಮಾಡಿದಂಥ ಕೆಂಪೇಗೌಡರ ಹೆಸರನ್ನ ಬಹಳ ಅದ್ಭುತವಾಗಿ ಚರ್ಚೆ ಮಾಡ್ತೀವಿ. ಕೆಂಪೇಗೌಡರು ನಾಡು ಕಟ್ಟಂತ ಕೆಂಪೇಗೌಡರು ಅಂತ. ಆದರೆ ನಮ್ಮ ಪರಿಸ್ಥಿತಿ ಏನಿದ್ದೇವೆ ಇವತ್ತು, ಈ ನಾಡಿನ ಅಭಿವೃದ್ಧಿಗೋಸ್ಕರವಾಗಿ ನಮ್ಮ ಒಂದು ಸಮಾಜದ ಜನ ದೊಡ್ಡ ಮಟ್ಟದಲ್ಲಿ ಭೂಮಿ ಕಳ್ಕೊಂಡ್ರು. ಇವತ್ತು ಆ ಭೂಮಿ ಕಳ್ಕೊಂಡಿರ್ತಕ್ಕಂಥ ನಮ್ಮ ಸಮಾಜದ ಹಲವಾರು ಕುಟುಂಬದ ಬಂಧುಗಳು ಯಾವುದೋ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾರೆ, ಯಾವುದೋ ಒಂದು ಕಾರ್ಖಾನೆ ಮುಂದೆ PhD ಪರ ಕೆಲಸ ಮಾಡ್ತಾ ಇದ್ದಾರೆ. ಇವ್ರದ್ದು ಆದಾಯ 7.5 ಲಕ್ಷ ಪ್ರತಿ ಹಲವಾರು ಇದೆಯಾ? ಪಾಪ ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಪ್ಪು ತಿಳ್ಕೊಂಡಿದ್ದಾನೆ, ಹೆಸರು ಹೇಳದೆ ಹೇಳ್ತೇವೆ. ಮೊನ್ನೆ ಕಲಬುರಗಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳ್ತಾರೆ, 5,000 ಕೋಟಿ ನೀವು ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕಕ್ಕೆ ಘೋಷಣೆ ಮಾಡಿದ್ದೀರಿ ಸರ್ಕಾರದಲ್ಲಿ. ಆ 5,500 ಕೋಟಿ ಬೆಂಗಳೂರಿನಿಂದ ಹೊರಟು ದಾವಣಗೆರೆಗೆ ಬರೋದ್ರೊಳಗೆ ಆ ದುಡ್ಡು ಕಲಬುರಗಿಗೆ ಬರೋದೇ ನಾವು ನೋಡಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಪಾಪ
60 ವರ್ಷದ ರಾಜಕಾರಣದ ಅನುಭವಿ ರಾಜಕಾರಣಿ. ಆ ಭಾಗವನ್ನು ಸುಮಾರು 25-30 ವರ್ಷ ಸರ್ಕಾರದ ಅಧಿಕಾರಿಯಾಗಿ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥವ್ರು. ಇವತ್ತು SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ನಂಜುಂಡಪ್ಪ ಅವರ ಒಂದು ಕಮಿಟಿಯನ್ನು ಮಾಡಿ ವರದಿಯನ್ನೇನು ಪಡೆದರು. ಇವತ್ತು ಈ ನಾಡಿನಲ್ಲಿ ಇರ್ತಕ್ಕಂಥ ಹಿಂದುಳಿದಂಥ ತಾಲೂಕುಗಳಿಗೆ ಹೆಚ್ಚಿನ ನೆರವನ್ನ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಬಹುಶಃ ಇಲ್ಲಿವರೆಗೆ 35,000 ಕೋಟಿ ಮೇಲೆ ಖರ್ಚು ಮಾಡಿದ್ದೇವೆ ಕಲ್ಯಾಣ ಕರ್ನಾಟಕಕ್ಕೆ. ಆ ದುಡ್ಡು ನಿಜಕ್ಕೂ ಪ್ರಾಮಾಣಿಕವಾಗಿ ಬಡತನವನ್ನು ಹೋಗಲಾಡಿಸ್ಲಿಕ್ಕೆ, ರೈತರ ಬದುಕನ್ನು ಸರಿಪಡಿಸ್ಲಿಕ್ಕೆ ಈ ರಾಜಕಾರಣಿಗಳು ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ ದಯವಿಟ್ಟು ಯೋಚನೆ ಮಾಡೋದು. ಇಲ್ಲಿ ತಲೆವಾರ ಆದಾಯ ಹೇಳ್ತಾರಲ್ಲ, ದೊಡ್ಡ ದೊಡ್ಡ ಕಾರ್ಖಾನೆ ಕಟ್ಟಿರ್ತಕ್ಕಂಥವ್ರು ಅವರು ಆ ಕಂಪ್ನಿಗಳಲ್ಲಿ ಅವ್ರ ಸಂಬಳ ಎಷ್ಟು 50 ಕೋಟಿ 100 ಕೋಟಿ 105 ಕೋಟಿ ಕೆಲವು ಕಂಪ್ನಿಗಳಲ್ಲಿ ಸಂಬಳ ಇರ್ತದೆ. ಆ ಸಂಬಳವನ್ನು ಸೇರಿಸ್ಕೊಂಡು ನಮ್ಮ ಈ ಗೇಟ್ ಕೀಪರ್ಗಳು ಪೆಟ್ರೋಲ್ ಹಾಕಲು ಕೆಲಸ ಮಾಡೋರಿಗೆ ಅವ್ರ ದುಡ್ಡನ್ನ ಇವತ್ತು ಈ ಪರವಾಗಿ ಇವ್ರಿಗೆ 7 ಲಕ್ಷ ಬರುತ್ತೆ ಅಂತ ನೀವು ಲೆಕ್ಕಾಚಾರ ಮಾಡೋದು. ಆ ಬಡ ಜನರ ಬದುಕನ್ನು ನಾವು ಎಲ್ಲಿಡ್ತಾ ಇದ್ದೇವೆ. ಇವತ್ತು ಬೆಂಗಳೂರು ನಗರಕ್ಕೆ ಬಹುಶಃ ಮುಂದಿನ 15-20 ವರ್ಷದಲ್ಲಿ KRSನ ಡ್ಯಾಮ್ನಲ್ಲಿ ಶೇಖರಣೆ ಮಾಡತಕ್ಕಂಥ ನೀರೇನಿದೆ, ಕಾವೇರಿ ನೀರು, ನಮ್ಮ ರೈತರಿಗೆ ನೀರು ಕೊಡ್ಲಿಕ್ಕೆ ಆಗಲ್ಲ. ಸಂಪೂರ್ಣ KRSನ ಜಲಾಶಯದಲ್ಲಿ ತುಂಬತಕ್ಕಂಥ ನೀರು ಬೆಂಗಳೂರು ನಗರದ ನಾಗರಿಕರಿಗೆ ಕುಡಿಲಿಕ್ಕೆ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಎಲ್ಲಿ ಹೋಗ್ತೀವಿ ನಾವು? ಇದನ್ನೇ ದೇವರು ಸತತವಾಗಿ ಲೋಕಸಭೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಮಗಾಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಬೇಕು ಅಂತ ನಿರಂತರ ಹೋರಾಟ ಮಾಡಿದ್ದಾರೆ. ಬಹುಶಃ ಅವ್ರ ಆರೋಗ್ಯ ಚೆನ್ನಾಗಿದ್ರೆ ಬರ್ತಿದ್ರಿ, ಇವತ್ತು ಅವ್ರು ಬರ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ. ನನಗೆ ಫೋನ್ ಮಾಡೋದು, ಒಂದು 10 ನಿಮಿಷ ನೀನು ಸ್ವಾಮೀಜಿಯವರು ಇವತ್ತೇನೋ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ, ಆ ಸಭೆಯಲ್ಲಿ ಭಾಗವಹಿಸಿ ಇವತ್ತು ಚರ್ಚೆ ಮಾಡಬಾ ಅಂತಕ್ಕಂಥ ನನಗೆ ಬೆಳಗ್ಗೆ ಸೂಚನೆ ಕೊಟ್ಟು ಸ್ವಾಮೀಜಿಯವರು ಫೋನ್ ಮಾಡೋದು 10 ನಿಮಿಷ ನಾನು ಬಂದು ಹೋಗೋದು. ಆದರೆ ಇದೇ ಬಂದಿದ್ದೇನೆ, ಬೆಂಗಳೂರ ನಾಗರಿಕರು ಇವತ್ತು ಈ ಕಾವೇರಿ ನೀರಿನ ವಿಷಯದಲ್ಲಿ ನಮಗೇನು ಸಂಬಂಧ? ನಾನು ಕರ್ನಾಟಕದಲ್ಲಿ ಈ ಬೆಂಗಳೂರು ನಗರ ಕಟ್ಟಿರ್ತಕ್ಕಂಥ ಕೆಂಪೇಗೌಡರನ್ನ ನಾವೇನು ನನಗಂತೆ ವರ್ಷಕ್ಕೊಂದು ಬಾರಿ ಇವತ್ತು ಈ ನಗರದಲ್ಲಿ ವಾಸ ಮಾಡ್ತಿರೋರು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಂಪೇಗೌಡರು ವಂಶಸ್ಥರಲ್ಲ. ಅವರು ಕಟ್ಟಿದಂಥ ಈ ಬೆಂಗಳೂರು ನಗರದಲ್ಲಿ ದೇಶದ ಹಲವಾರು ಮೂಲೆಗಳಿಂದ ಬಂದು ಆ ಕುಟುಂಬಗಳ ಬದುಕನ್ನು ಇವತ್ತು ಆರ್ಥಿಕವಾಗಿ ತುಂಬಿಕೊಳ್ತಕ್ಕಂಥದ್ರಲ್ಲಿ ಆ ಕೆಂಪೇಗೌಡರು ಕೊಟ್ಟಂಥ ಕೊಡುಗೆ ಏನಿದೆ ಅದರ ಪ್ರತಿಫಲ ಇವತ್ತು ಅವರು ಇಲ್ಲಿ ಆ ಕುಟುಂಬಗಳು ಸುಸ್ಥಿರವಾಗಿ ಬೆಳೀತಾ ಇದ್ದಾರೆ. ನಮ್ಮ ಜನ ಬಡತನದಲ್ಲಿ ಇದು ಕುಸಿತಾ ಇದ್ದಾರೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಅದರಿಂದ ಇವತ್ತು ಈ ಒಂದು ವಿಚಾರ ಸಂಕಿರಣ ಏನು ಮಾಡ್ತಾ ಇದ್ದೀರಿ? ಇವತ್ತು ಈ ವಿಚಾರ ಸಂಕಿರಣದಲ್ಲಿ ಬಹುಶಃ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಭಾಗದ ನಾಗರಿಕರು ಸೇರಬೇಕಾಗಿದೆ. ನೋವಾಗ್ತದೆ ಎಲ್ಲ ನೋಡಿದಾಗ. ಪಕ್ಕದ ರಾಜ್ಯಗಳಲ್ಲಿ ಇರ್ತಕ್ಕಂಥ ಒಂದು ಒಗ್ಗಟ್ಟು ನಮ್ಮಲ್ಲಿ ಇವತ್ತು ಅವರು ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಹಲವಾರು ರೀತಿಯ ಸೌಲಭ್ಯಗಳನ್ನು ಪಡೀತಾ ಇದ್ದಾರೆ, ನಮ್ಮ ರಾಜ್ಯದ ಪರಿಸ್ಥಿತಿ ಏನಿದೆ ಇದೆಲ್ಲವನ್ನು ನಾನು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಕ್ಕಂಥ ಸಾಧ್ಯ. ಎಲ್ಲಿಯವರೆಗೆ ನಮ್ಮ ನಾಡಿನ ಜನತೆ ನಮ್ಮ ಬದುಕನ್ನು ನಾವು ಯಾವ ರೀತಿ ಕಟ್ಟಬೇಕಾಗುತ್ತೆ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಹೃದಯ ವೈಶಾಲ್ಯತೆ, ಈ ಒಂದು ಜಾತಿಯ ವ್ಯವಸ್ಥೆ ನಿರ್ಮೂಲ ಮಾಡಬೇಕು ಅಂತಾರೆ. ಆ ಜಾತಿಯ ವ್ಯವಸ್ಥೆ ನಿರ್ಮೂಲ ಮಾಡಬೇಕು ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳೇ ಇವತ್ತು ಜಾತಿಯ ಒಂದು ಪ್ರಚೋದನೆಗಳನ್ನು ಮಾಡ್ತಕ್ಕಂಥಲ್ಲಿ ಇವತ್ತಿನ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥವ್ರು ಕಾಣ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳ್ತಕ್ಕಂಥದ್ದು ಜಾತಿ ವ್ಯವಸ್ಥೆ ಸಂಪೂರ್ಣ ತರಬೇಕು. ಪ್ರತಿದಿನ ನಡೀತಾ ಇರೋದು ಈಗಿನ ವಾತಾವರಣದಲ್ಲಿ ಈ ಜಾತಿ ವ್ಯವಸ್ಥೆಗೆ ಇವತ್ತು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಕಾವೇರಿ ನೀರಿನ ವಿಷಯದಲ್ಲಿ ಈಗಾಗಲೇ ನಾವು ಭಾಳ ಹಿಂದೆ ಹೋಗಿದ್ದೇವೆ. ಇದನ್ನು ಸರಿಪಡಿಸಬೇಕಾದರೆ ಪಾಪ ನಮ್ಮ ಮುಖ್ಯಮಂತ್ರಿ ಎಣ್ಣದಲ್ಲ, ಬೆಂಗಳೂರು ನಗರ ಸರಿಪಡಿಸ್ಲಿಕ್ಕೆ ನಮ್ಮ ಕೈಲಾಗಲ್ಲ, ಆ ದೇವರೇ ಬರಬೇಕು ಅಂತ ಹೇಳಿ. ಅದೇ ರೀತಿ ಕಾವೇರಿ ನೀರಿನ ಕನ್ನಡ ನಾಡಿನ ನಮ್ಮ ಹಳೆ ಕರ್ನಾಟಕದ ರೈತ ಬಂಧುಗಳು ಬದುಕಲಿಕ್ಕೆ ನಮ್ಮ ಕೈಲಿಗೆ ಸಾಧ್ಯ ಇಲ್ಲ, ಭಗವಂತ ಬರಬೇಕು ಅನ್ನೋಂತಕ್ಕಂಥದ್ದನ್ನು
ಈ ಸಭೆ ನೋಡಿಂದ ಇರಬೇಕಾಗಿತ್ತು. ಅದರಿಂದ ಇವತ್ತು ಈ ಕಾರ್ಯಕ್ರಮ ಸಾಯಂಕಾಲದವರೆಗೇನು ತಾವೆಲ್ಲರೂ ಸೇವೆ ಮಾಡ್ತಾ ಇದ್ದೀವಿ. ಒಂದು ಉತ್ತಮವಾದ ರೀತಿಯಲ್ಲಿ ನಮ್ಮ ರಾಜ್ಯದ ಮೇಲೆ ಆಗ್ತಾ ಇರತಕ್ಕಂಥ ಈ ದಬ್ಬಾಳಿಕೆ ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಯೋಚನೆ ಮಾಡಿ. ಇವತ್ತು ಕಬಿನಿ ಜಲಾಶಯ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ, ಹಾರಂಗಿ ಜಲಾಶಯ ಕಟ್ಟಲಿಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ, ಹೇಮಾವತಿ ಜಲಾಶಯ ಕಟ್ಟಲಿಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ, ವಿರೋಧ ಮಾಡಿದ್ರು. ನಾನ್ ಪ್ಲಾನಿಂಗ್ನಲ್ಲಿ ಹಣ ಶೇಖರಣೆ ಮಾಡಿ ನಮ್ಮ ನಾಡಿನ ಜನತೆಯ ತೆರಿಗೆ ಹಣ ಈ ಎಲ್ಲ ಜಲಾಶಯಗಳನ್ನು ಕಟ್ಟಲಿಕ್ಕೆ ನಮ್ಮ ಹಣವನ್ನು ಬಳಕೆ ಮಾಡಿ ಜಲಾಶಯದಲ್ಲಿ ನೀರು ನಿಲ್ಲಿಸಿ ಆ ನೀರನ್ನು ನಮ್ಮ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥ ಜಲಾಶಯನ ಈ ನಾಡಿನ ರೈತ ಬಂಧುಗಳು ಖಜಾನೆ ತುಂಬಿಸಿರ್ತಕ್ಕಂಥ ಆ ಹಣದಿಂದ ಕಟ್ಟಿರ್ತಕ್ಕಂಥ ಜಲಾಶಯ ಕನ್ನಡಿಗರಿಗಿಂತ ಹೆಚ್ಚಾಗಿ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ನಾವು ನೀರು ಗಟ್ಟಿ ಕೆಲಸ ಮಾಡತಕ್ಕಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಒಗ್ಗಟ್ಟಿನಿಂದ ಯಾವ ರೀತಿ ನಮ್ಮ ಹೋರಾಟ ಇರಬೇಕು. ಏಕೆಂದರೆ ನಾವೆಲ್ಲ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೇವೆ. ಕಾನೂನು ಮೀರಿ ನಾವು ಕೈ ಎತ್ತಿಕೊಳ್ಳಿಕ್ಕಾಗಲ್ಲ. ಒಂದು ಕಡೆ ಕಾನೂನು ಹೋರಾಟ, ಇನ್ನೊಂದು ಕಡೆ ರಾಜಕೀಯ ತೀರ್ಮಾನಗಳು. ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರದೇ ಇದ್ದೇವೆ, ನಮ್ಮ ಹೋರಾಟ ಸಂಪೂರ್ಣ ವ್ಯರ್ಥ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಆದರೆ ಒಂದು ನಮ್ಗೆ ಆಗುತ್ತಾ ಇಂಥ ಒಂದು ದೊಡ್ಡ ಮಟ್ಟದ ಪೆಟ್ಟೇನಿದೆ ನಮ್ಮ ರೈತ ಬಂಧುಗಳಿಗೆ ಇವತ್ತು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರಲ್ಲೂ ಒಂದು ಒಳ್ಳೆಯ ಭಾವನೆ ಮೂಡಿ ಒಂದು ಒಗ್ಗಟ್ಟಿನ ಧ್ವನಿಯಾಗಿ ಕೆಲಸ ಮಾಡಲಿ ಅಂತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಈ ವಿಚಾರ ಸಂಖ್ಯೆಯನ್ನು ಆ ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಹೊರಹೊಮ್ಮಲಿ ಅಂತಕ್ಕಂಥ ಒಂದು ಶುಭಾಶಯದೊಂದಿಗೆ ನಿಮ್ಮೆಲ್ಲರಿಗೆ ಮನಸ್ಸಿನ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.